ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಗಳಲ್ಲೂ ಹರಿದಾಡುತ್ತಿದೆ. ಇವತ್ತು ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ಡೈರೆಕ್ಟಾಗಿ ಮ್ಯಾಟ್ರ್ ಬರ್ತೀನಿ. ಅದೇನಪ್ಪ ಅಂದರೆ ನಮ್ಮ RCB 2016 ಆದಮೇಲೆ ಒಂದು ಬೆಸ್ಟ್ ಬ್ಯಾಲೆನ್ಸ್ ಟೀಮ್ನ ರೆಡಿ ಮಾಡಿದ್ದಾರೆ. ಆದರೆ ನಮಗೀಗ ಕಾಡ್ತಿರೋ ಪ್ರಶ್ನೆ ಏನು ಅಂದರೆ, ಅವ್ರು ನಾಳೆ ಬೆಸ್ಟ್ ಪ್ಲೇಯಿಂಗ್ 11ನ ಸೆಲೆಕ್ಟ್ ಮಾಡ್ತಾರೋ ಇಲ್ವೋ ಅಂತ. ಅದು ಬ್ಯಾಲೆನ್ಸ್ಡ್ ಆಗಿರುತ್ತೋ ಇಲ್ವೋ ಅಂತ ನಮಗೆ ಕಾಡ್ತಿರೋ ಪ್ರಶ್ನೆ. ಅದನ್ನು ನಾಳೆ ಕಾದು ನೋಡೋಣ. ಆದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಪ್ರಕಾರ ನಮ್ಮ RCBಗೆ ಬೆಸ್ಟ್ ಬ್ಯಾಲೆನ್ಸ್ಡ್ ಪ್ಲೇಯಿಂಗ್ 11 ಯಾವುದಪ್ಪ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾರನ್ನ ಮೊದಲನೇ ಸಲ ವಿಡಿಯೋ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಈಗ ಫಸ್ಟ್ ವಿಕೆಟ್ ಕೀಪರ್ ಯಾರಪ್ಪ ಅಂತ ನೋಡೋಣ. ನಮ್ಮ RCB ಟೀಮಲ್ಲಿ 2 ವಿಕೆಟ್ ಕೀಪರ್ ಇದ್ದಾರೆ. ಅದು ಯಾರ್ಯಾರು ಅಂದರೆ, ಒಂದು ಜಿತೇಶ್ ಶರ್ಮಾ ಹಾಗೂ ಲಿಯಾಮ್ ಲಿವಿಂಗ್ಸ್ಟನ್. ನಾನೀಗ ವಿಕೆಟ್ ಕೀಪಿಂಗ್ಗೆ ಜಿತೇಶ್ ಶರ್ಮಾನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಜಿತೇಶ್ ಶರ್ಮಾನ ವಿಕೆಟ್ ಕೀಪಿಂಗ್ ಸ್ಲಾಟ್ಗೆ ಹಾಕ್ತಾ ಇದ್ದೀನಿ. ಈಗ ಬ್ಯಾಟ್ಸ್ಮನ್ ಯಾರೆಲ್ಲ ಇದ್ದಾರೆ ನೋಡೋಣ ಅಂದರೆ, ಫಸ್ಟು ನಮ್ಮ ಮೈಂಡಿಗೆ ಬರೋದು ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಜೊತೆಗೆ ಓಪನಿಂಗ್ ಮಾಡೋಕ್ಕೆ ಫಿಲ್ ಸಾಲ್ಟ್ ಬೆಸ್ಟ್ ಅನಿಸ್ತಾರೆ. ಫಿಲ್ ಸಾಲ್ಟ್ ಎಲ್ಲಿದ್ದಾರೆ? ಫಿಲ್ ಸಾಲ್ಟ್ ಇಲ್ಲಿದ್ದಾರೆ. ಫಿಲ್ ಸಾಲ್ಟ್ನ ಓಪನಿಂಗ್ ವಿರಾಟ್ ಕೊಹ್ಲಿ ಜೊತೆ ಇವರಿಬ್ಬರು ಓಪನಿಂಗ್ ಮಾಡ್ತಾರೆ. ಸೊ ಬ್ಯಾಟ್ಸ್ಮನ್ ಇಬ್ಬರಾದರು. ಈಗ ಒನ್ ಡೌನ್ಗೆ ನಮ್ಮ ಕ್ಯಾಪ್ಟನ್ ಆದ ರಜತ್ ಪಡಿತಾರ್ ಬೆಸ್ಟ್ ಅನಿಸ್ತದೆ. ಸೊ ಒನ್ ಡೌನ್ಗೆ ಕ್ಯಾಪ್ಟನ್ ರಜತ್ ಪಡಿತಾರ್. ಸೊ ಈಗ ವಿಕೆಟ್ ಕೀಪರ್ ಆಯಿತು, ಹಾಗೆ 3 ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ. ನೆಕ್ಸ್ಟ್ ಈಗ ಆಲ್ರೌಂಡರ್ ಯಾರೆಲ್ಲ ಇದ್ದಾರೆ ನೋಡೋಣ. ಆಲ್ರೌಂಡರ್ಗೆ ನಾನು 4 ಜನ ಸೆಲೆಕ್ಟ್ ಮಾಡ್ತಿದ್ದೀನಿ. 3 ಜನ ಬೇಡ, 4 ಜನ ಸೆಲೆಕ್ಟ್ ಮಾಡ್ತಿದ್ದೀನಿ. ಫಸ್ಟ್ ಯಾರಪ್ಪ ಅಂದರೆ ಲಿಯಾಮ್ ಲಿವಿಂಗ್ಸ್ಟನ್. ಅದ್ರ ಜೊತೆಗೆ ಲಿಯಾಮ್ ಲಿವಿಂಗ್ಸ್ಟನ್ ಜೊತೆಗೆ ನಾನು ಕುನಾಲ್ ಪಾಂಡ್ಯನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಕುನಾಲ್ ಪಾಂಡ್ಯ ಜೊತೆಗೆ ನಾನು ನೆಕ್ಸ್ಟು ರೊಮೋರಿಯಾ ಶಫಾರ್ಡ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಟಿಮ್ ಡೇವಿಡ್ಗಿಂತ ಇವ್ರು ಬೆಟರ್ ಅನಿಸ್ತಾ ಇದೆ ನನಗೆ. ನೋಡೋಣ ಮುಂದಿನ ಮ್ಯಾಚ್ಗಳಲ್ಲಿ ಇವ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಟಿಮ್ ಡೇವಿಡೇ ಬೆಸ್ಟ್ ಆಲ್ರೌಂಡರ್. ಇವಾಗ ಆಲ್ರೆಡಿ 7 ಜನ ತುಂಬಿದ್ದಾರೆ. ಇನ್ನು ನಮಗೆ 4 ಪ್ಲೇಯರ್ಸ್ ಅದ್ರ ಜೊತೆಗೆ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಬೇಕಾಗಿದ್ದಾರೆ. ನೋಡೋಣ ಯಾರೆಲ್ಲ ಇದ್ದಾರೆ ಅಂತ. ಈಗ ಆಲ್ರೌಂಡರ್ ಲಿಸ್ಟಿಗೆ ಇನ್ನೊಬ್ಬರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಯಾರಪ್ಪ ಅಂದರೆ ಸ್ವಪ್ನಿಲ್ ಸಿಂಗ್ ಇದ್ದಾರೆ ಇವರು. ಯಾಕಂದರೆ ಇವರು ಸ್ಪಿನ್ನರ್ ಆಗಿ ಯೂಸ್ ಆಗ್ತಾರೆ, ಹಾಗೆ ಸ್ವಲ್ಪ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಸೊ ಸ್ವಪ್ನಿಲ್ ಸಿಂಗು ಆಲ್ರೌಂಡರ್ ಪ್ಲೇಸಲ್ಲಿ ಇರಲಿ. ನೆಕ್ಸ್ಟ್ ಈಗ ಬೌಲರ್ಸ್ ಯಾರಪ್ಪ ಅಂತ ನೋಡೋಣ. ಫಸ್ಟು ಭುವನೇಶ್ವರ್ ಕುಮಾರ್ ಜೊತೆಗೆ ಲೆಫ್ಟ್ ಹ್ಯಾಂಡ್ ಪೇಸರು ಯಶ್ ದಯಾಳು, ಹಾಗೆ ಜಾಶ್ ಹೇಜಲ್ವುಡ್. ಈಗ ಆಲ್ರೆಡಿ ನಮಗೆ 11 ಜನ ನಮ್ಮ ಟೀಮಲ್ಲಿ ಆಲ್ರೆಡಿ ಇದ್ದಾರೆ. ಈಗ ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ಸ್ ಯಾರೆಲ್ಲ ಬೇಕು ನೋಡೋಣ. ಕೆಲವೊಮ್ಮೆ ನಮಗೆ ಬ್ಯಾಟರ್ಸು ಬೌಲರ್ಸು ಇಬ್ಬರು ಬೇಕಾಗುತ್ತೆ ಇಂಪ್ಯಾಕ್ಟ್ ಪ್ಲೇಯರ್ಸ್ ಆಗಿ. ಯಾರನ್ನ ಒಬ್ಬರನ್ನ ಸಿಚುವೇಶನ್ ತಕ್ಕಂಗೆ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕ್ಕಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಬೌಲರು ಶ್ರೇಯಸ್ ಶರ್ಮಾ. ಇವರಿಬ್ಬರನ್ನ ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವರಿಬ್ಬರಲ್ಲಿ ಯಾರನ್ನ ಒಬ್ಬರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊಬೋದು. ಈ ಸಲ ನನಗೆ ನಮ್ಮ RCB ಬೌಲಿಂಗ್ ಚೆನ್ನಾಗಿದೆ ಅನಿಸ್ತಿದೆ. ಯಾಕಂದರೆ ನಮ್ಮ ಸ್ಪಿನ್ ಕಿಂಗು ಭುವನೇಶ್ವರ್ ಕುಮಾರ್ ಇದ್ದಾರೆ, ಹಾಗೆ ನಮ್ಮ ಯಶ್ ದಯಾಳು, ಹಾಗೆ ಜಾಶ್ ಹೇಜಲ್ವುಡ್. ಈ 3 ಜನನೂ ಒಳ್ಳೆ ಬೌಲಿಂಗ್ ಲೈನಪ್ನ ಸೆಟ್ ಮಾಡಿದ್ದಾರೆ ನಮ್ಮ RCBಯಲ್ಲಿ. ಹಾಗೆ ಇನ್ನು ಸ್ಪಿನ್ನರ್ಸ್ ಆಗಿ ಬಂದರೆ ಸ್ವಪ್ನಿಲ್ ಸಿಂಗ್ ಹಾಗೂ ಕುನಾಲ್ ಪಾಂಡ್ಯ ಸ್ಪಿನ್ನಿಂಗ್ ಮಾಡ್ಬೋದು. ಅದ್ರ ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶ್ರೇಯಸ್ ಶರ್ಮಾನು ಸ್ಪಿನ್ ಮಾಡ್ಬೋದು. ಸೊ ಬೌಲಿಂಗ್ ನಮ್ಮದು ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಿದೆ. ಹಾಗೆ ಬ್ಯಾಟರ್ಸ್ ಕೂಡ ಲಿಯಾಮ್ ಲಿವಿಂಗ್ಸ್ಟನ್ನು ಮತ್ತು ಫಿಲ್ ಸಾಲ್ಟು, ರಜತ್ ಪಡಿತಾರ್ ಇವರೆಲ್ಲ ಬ್ಯಾಟಿಂಗ್ ಸ್ಟ್ರೆಂತ್ ಹೆಚ್ಚಿಸ್ತಾರೆ. ಹಾಗೆ ಆಲ್ರೌಂಡರ್ಸ್ ಆದ ಶಫರ್ಡ್ ಅವರು ಫಿನಿಶಿಂಗ್ಗೆ ಒಳ್ಳೆ ಟಚ್ ಕೊಡ್ತಾರೆ. ಇವ್ರ ಬ್ಯಾಟಿಂಗ್ನ ನಾವು ರೀಸೆಂಟ್ ಟೈಮ್ಸಲ್ಲಿ ನೋಡಿದ್ದೀವಿ, ಅದ್ಭುತವಾಗಿದೆ. ಸೊ ನಮ್ಮ RCB ಸಲ 100% ಬ್ಯಾಲೆನ್ಸ್ ಟೀಮಾಗಿ ಕಾಣಿಸ್ತಿದೆ. ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವೇನೆಲ್ಲ ಚೇಂಜ್ ಮಾಡಿದ್ದೀರೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಧಾರಾಳವಾಗಿ ತಿಳಿಸಿ. ಈ ವಿಡಿಯೋಗೆ ಇಷ್ಟೇ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.